ನಿಖರ ನ್ಯೂಸ್ಗೆ ಮತ್ತೊಮ್ಮೆ ಸ್ವಾಗತ. ಜಿ ಅಲ್ಹಮ್ದುಲಿಲ್ಲಾ. ಕೆಲವು ದಿನಗಳ ಹಿಂದೆ ಸಾಮಾಜಿಕ ಮಾಧ್ಯಮದಲ್ಲಿ ಚರ್ಚೆ ನಡೀತಾ ಇದೆ. ಅದು ನಿಮ್ಮ ಪರ್ಟಿಕ್ಯುಲರ್ ನಿಮ್ ಹೆಸರು ಹೇಳ್ಕೊಂಡೆ ಚರ್ಚೆ ನಡೀತಾ ಇದೆ. ಶ್ರೀರಂಗಪಟ್ಟಣದಲ್ಲಿರುವಂತಹ ಹಜರತ್ ಟಿಪ್ಪು ಸುಲ್ತಾನ್ ಶಹೀದ್ ರಹಮತುಲ್ಲಾ ಅಲೈ ಅವರ ದರ್ಗಾದಲ್ಲಿ ಪ್ರತಿ ವರ್ಷದಂತೆ ಈ ಪವಿತ್ರ ರಂಜಾನ್ ತಿಂಗಳಲ್ಲಿ ಇಫ್ತಾರ್ ಕೂಟವನ್ನು ಆಯೋಜನೆ ಮಾಡ್ತಾರೆ. ಈ ಆಯೋಜನೆ ಕೂಟದಲ್ಲಿ ಇಫ್ತಾರ್ ಪ್ಲಸ್ ರಾಜಕೀಯ ಈ ಎರಡರ ಮಧ್ಯೆ ಒಂದು ಜಿದ್ದಾಜಿದ್ದಿಯಾದಂತಹ ಒಂದು ಚರ್ಚೆಗಳು ನಡೀತೈತೆ. ಇದಕ್ಕೆ ನೀವ್ ಏನ್ ಹೇಳಕ್ ಇಚ್ಛೆ ಪಡ್ತೀರಾ? ಸೊ ಅಲ್ಹಮ್ದುಲಿಲ್ಲಾ, ಆ ಇಫ್ತಿಯಾರ್ ಪಾರ್ಟಿ ಬಗ್ಗೆ ನಾನು ಹೋದ ವರ್ಷ ರಂಜಾನ್ ನಲ್ಲಿ ಒಂದು ಅಪ್ಲಿಕೇಶನ್ ಹಾಕಿದ್ದು ನಿಜಾನೇ. ನಾನು ಈ ವರ್ಷ ಕಳೆದ ವರ್ಷನೂ ಇಲ್ಲ ಆಚೆ ವರ್ಷ 1.5 ವರ್ಷ ಹಿಂದ್ಗಡೆ. ಕಾರಣ ಯಾಕಂತ ಹೇಳಿದ್ರೆ ಅಲ್ಲಿ ಯಾರೋ XYZ ಬೆಂಗಳೂರಿಂದ ಬಂದು ಒಂದು ಇಫ್ತಿಯಾರ್ ಪಾರ್ಟಿ ಮಾಡ್ತಾರೆ. ಆ ಸ್ಥಳದಲ್ಲಿ ಇಫ್ತಿಯಾರಿ ಪಾರ್ಟಿ ಮಾಡಿದ್ರೆ ಅವರು ಇಫ್ತಿಯಾರಿ ಪಾರ್ಟಿ ಮಾಡ್ಕೊಂಡು ಆ ದಾನ ಧರ್ಮ ಅದೇನಿದೆ ಮಾಡ್ಕೊಂಡು ಅವರು ಹೋಗ್ಬೇಕಾಗಿತ್ತು. ಅಲ್ಲಿ ಅವ್ರು ನಿಂತ್ಕೊಂಡು ಸುಮಾರು ಟೈಮ್ ಪೊಲಿಟಿಕಲ್ ಹೇಳಿಕೆಗಳು ಕೊಡ್ತಾರೆ. ನೀವೇ ಹೇಳಿ ಸ್ವಲ್ಪ, ನಾವೆಲ್ಲ ಇದಕ್ಕೆ ಸ್ವಲ್ಪ ಸೀರಿಯಸ್ ಆಗಿ ತಿಳ್ಕೋಬೇಕು. ಅಂದ್ರೆ ರಾಜಕೀಯ ಪ್ರೇರಿತ. ಎಸ್, ಆ ಜಾಗದಲ್ಲಿ ನಿಂತ್ಕೊಂಡು ಪವಿತ್ರ ಜಾಗ ಅಂತ ಒಪ್ತಿರೋ ಆ ಜಾಗದಲ್ಲಿ ನಿಮ್ ರಾಜಕೀಯ ಹೇಳಿಕೆಗಳು ಬಂದ್ರೆ ಸರಿನೋ ಇಲ್ಲ, ನೀವೇ ಹೇಳಿ. ಧಾರ್ಮಿಕ ಕ್ಷೇತ್ರಗಳಲ್ಲಿ ಯಾವುದೇ ಆದಂತಹ ರಾಜಕೀಯಗಳನ್ನ ಮಾಡಬಾರ್ದು. ರಾಜಕೀಯ ನಿಮ್ ರಾಜಕೀಯ ಈ ರಿಲಿಜಿಯಸ್ ಸೈನ್ಸು ರಿಲಿಜಿಯನ್ನು ಇದೆಲ್ಲ ದೂರ ಮಡಿಗ್ಬೇಕು. ನೀವು ಮಡಿಗ್ದ್ರೇನೆ ಒಂದು ಇದು ಹೋಗೋದು, ಮೆಸೇಜ್ ಹೋಗೋದು, ಸ್ಟ್ರಾಂಗ್ ಮೆಸೇಜ್. ಅಲ್ಲಿ ನಮ್ಮ ಇಂಟೆನ್ಷನ್ಸು ಬೇರೆ ಏನಿಲ್ಲ. ಆ ಜಾಗದಲ್ಲಿ ನೀವು ಬಂದು ಏನೋ ದಾನ ಧರ್ಮ ಏನೇನೋ ಮಾಡಿದ್ದೀರಿ, ನೀವು ಮಾಡ್ಕೊಂಡು ಹೋಗಿ. ಆ ಜಾಗಿಂದ ಆಚೆ ಬನ್ನಿ, ಅಲ್ಲೇ ಮಲಿಕ್ಕೊಳ್ಳಿ. ನೀವು ನಾನು ಬೇಡ ಅಂತ ಹೇಳಲ್ಲ. ಆ ಜಾಗಿಂದ ಆಚೆ ಬಂದು ನೀವು ಹೇಳಿಕೆಗಳು ಕೊಡಿ. ನಿಮ್ ಏನಿದೆ ಎಲ್ಲ ನೀವು ನಡ್ಸ್ಕೊಂಡು ನಡೀರಿ. ಇಲ್ಲಿ ಮಾತ್ರ ಸೈಲೆಂಟ್ ಆಗಿ ಹೋಗಿ. ನಾನು ಇದು ಕೇಳಕ್ಕೆ ಇವನ್ ಯಾರೋ XYZ ಹೇಳಿಕೆಗಳು ಹಿಂಗ್ ಕೊಟ್ಟ ಇಲ್ಲ ಅಂತ ಹೇಳ್ಬಿಟ್ಟು ಇವನ್ಗೆ ನೀವು ಪರ್ಮಿಷನ್ ಕೊಟ್ಟಿದಿರೋ ಇಲ್ಲ ಆ ಪಾರ್ಟಿ ಮಾಡಕ್ಕೆ ಅಂತ ನಾನು ಕೇಳಿದ್ದು ನಿಜಾನೇ. ಯಾವಾಗ? 1.5 ವರ್ಷ ಹಿಂದ್ಗಡೆ. ಕರೆಕ್ಟು. ನಾನಿವಾಗ ಕೇಳೋದು ಏನಂತ ಹೇಳಿದ್ರೆ, ಇವರೆಲ್ಲ 1.5 ವರ್ಷ ಹಿಂದ್ಗಡೆ ಪೇಪರ್ ತಗೊಳ್ಳವ್ರೆ. ಏನೇನೋ ಇವ್ರದೂನು ಅಕ್ರಮಗಳು, ಏನೇನೋ ಇವ್ರದೂನು ಇಂಟೆನ್ಷನ್ಸ್ಗಳು, ಇವ್ರದ್ದು ಹೇಳಿಕೆಗಳು, ರಾಜಕೀಯಗಳು ಏನೇನೋ ಮಾಡಕ್ ಹೋಗಿ ಇವ್ರು ಮಾಡಕ್ ಆಗ್ಲಿಲ್ಲ. 1.5 ವರ್ಷ ಕಾಯ್ದವ್ರೆ. ಪೇಪರ್ಗೆ ನನ್ಗೆ ಜವಾಬ್ ಕೊಡ್ಲಿಲ್ಲ ಅಂದ್ರೆ ಮಡಿಕೊಂಡು ಕಾಯ್ದವ್ರೆ ಆಪರ್ಚುನಿಟಿಗೆ. ಈ ಆಪರ್ಚುನಿಟಿ ಇವಾಗ ನಾನು ಒಂದು 15 ದಿವಸ ಮುಂಚೆ ಶ್ರೀರಂಗಪಟ್ಟಣ ನಲ್ಲಿ ಇರೋದು ಹಜರತ್ ಟಿಪ್ಪು ಸುಲ್ತಾನ್ ಶಹೀದ್ ವಕ್ಫ್ ಎಸ್ಟೇಟ್ ಕಮಿಟಿಗೆ ಶ್ರೀರಂಗಪಟ್ಟಣ ಹಜರತ್ ಟಿಪ್ಪು ಸುಲ್ತಾನ್ ಶಹೀದ್ ವಕ್ಫ್ ಎಸ್ಟೇಟ್ಗೆ ಸಂಬಂಧಪಟ್ಟಿದ್ದು ಫಾರಂ ನಂಬರ್ 42ಗೆ ಆ ಸಂಬಂಧಪಟ್ಟಿದ್ದು ಫಾರಂ ನಂಬರ್ 42ಗೆ ನಾನು ಯಾವಾಗ ಕ್ವಶನ್ ಮಾಡ್ತೀನಿ, 68 ಪ್ರಾಪರ್ಟೀಸ್ ಇರ್ತದೆ. ಅಲ್ಲಿ ಇರ್ಬೇಕಾಗಿದ್ದು 72, 4 ಪ್ರಾಪರ್ಟೀಸ್ ಮಿಸ್ಸಿಂಗ್ ಇರ್ತದೆ ಅಂತ ಒಂದು ಕ್ವಶನ್ ರೇಸ್ ಮಾಡ್ತೀನಿ. ನಾನು ಒಂದು ಹೇಳಿಕೆಯನ್ನು ಕೊಡ್ತೀನಿ ಒಂದು 8-10 ದಿವಸ ಮುಂಚೆ. ಆ ಹೇಳಿಕೆ ಕೊಟ್ಟಾದ್ಮೇಲೆ ಇವ್ರು ಏನ್ ಮಾಡ್ತಾರೆ, ಆ ಹೇಳಿಕೆಗೆ ಕ್ಲಿಯರ್ ಕಟ್ ಜವಾಬ್ ಕೊಡೋದು ಬಿಟ್ಬಿಟ್ಟು ಈ 1.5 ವರ್ಷ ಹಿಂಗಡೆದು ಪೇಪರ್ ತೆಗಿಕೊಂಡು ಬರ್ತಾರೆ. ಜನ ಹತ್ರ ಮಿಸ್ಲೀಡಿಂಗ್ ಫ್ಯಾಕ್ಟ್ಸ್ ಅಂತ ಪ್ರೆಸೆಂಟ್ ಮಾಡ್ತಾವ್ರೆ, ಸುಳ್ಳು ಹೇಳಿಕೆಗಳು ಹೇಳ್ತಾವ್ರೆ. ಜನನಲ್ಲಿ ಲಾ ಅಂಡ್ ಆರ್ಡರ್ ಪ್ರಾಬ್ಲಮ್ ಕ್ರಿಯೇಟ್ ಮಾಡಕ್ಕೆ ಇಷ್ಟಪಡ್ತಾವ್ರೆ. ಪಳ್ಳಿ ಇವ್ರದ್ದು ಹಕ್ಕದು, ನಾನು ಬೇಡ ಅಂತ ಹೇಳಲ್ಲ. ಬಟ್ ಜನನು ಅರ್ಥ ಮಾಡ್ಕೋಬೇಕು. ಸುಮಾರು ಒಳ್ಳೆ ರೀತಿಯಿಂದ ಜನ 2.5 ವರ್ಷದಿಂದ ನನಗೆ ನೋಡ್ತಾ ಇರೋದ್ರಿಂದ ಒಳ್ಳೆ ರೀತಿಯಿಂದ
ಅರ್ಥ ಮಾಡ್ಕೊಳ್ತಾವ್ರೆ ಜನಕ್ಕೆ ಅರ್ಥ ಮಾಡ್ಕೊಳ್ಳೋದಕ್ಕೆ ನಾನು ನನ್ನ ಕಡೆಯಿಂದ ಅಭಿನಂದನೆಗಳು ಸೇರಿಸ್ತೀನಿ. ಬಹಳ ಒಳ್ಳೆ ರೀತಿಯಿಂದ ಮಾಡ್ತಾವ್ರೆ. ಬಟ್ ಇವ್ರದ್ದು ಯಾವ ಕಾರಣಕ್ಕೂ ಏನಂತ ಹೇಳೋಣ, ಇವಾಗ ಹೇಳಕ್ ಹೋದ್ರೆ ಹಿಂಗೆ ಹೇಳ್ಬೇಕು ಇವ್ರಿಗೆ ಅರ್ಥ ಆಗಕ್ಕೆ. ಇವ್ರು ಬಾಳ ಬಿಚ್ಚಕ್ಕೆ ಏನು ಆಗ್ತಾ ಇಲ್ಲ ಜಾಗ. ಬಿಕಾಸ್ ಕ್ರೋರ್ಸ್ ಆಫ್ ರುಪೀಸ್ ಹೇಳ್ತಾ ಇದ್ದೀನಿ, ಕೇಳ್ಕೊಳ್ಳಿ. ಕ್ರೋರ್ಸ್ ಮೀನ್ಸ್ ಕ್ರೋರ್ಸ್ ಆಫ್ ರುಪೀಸ್ ಮಿಸ್ಅಪ್ರೋಪ್ರಿಯೇಷನ್ ಆಫ್ ಫಂಡ್ಸ್ ಆಗೈತೆ. ಅಲ್ಲಿ ದಾಖಲೆ ಇದೆ ನನ್ನ ಹತ್ರ, ಏನೇನ್ ಮಾಡವ್ರೆ ಇವ್ರು ಅಂತ ಎಲ್ಲ ದಾಖಲೆ ಇದೆ. ಇದೆಲ್ಲ ಬಿಡ್ತಾ ಇದ್ದೀನಿ, ಜನದಲ್ಲಿ ಎಲ್ಲ ತೋರ್ಸ್ಕೊಡ್ಬಿಡ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು ಇವರು ಸಮಾಧಾನದಿಂದ ಸುಮ್ಗಿಲ್ಲ. ಇವರೆಲ್ಲ ಯಾರು? ಕಮಿಟಿಗೆ ಸಂಬಂಧಪಟ್ಟಿರೋರು. ಇದೆಲ್ಲ ಹೇಳಿಕೆ ಕೊಟ್ಟು ಇದೆಲ್ಲ ಮಿಸ್ಲೀಡಿಂಗ್ ಫ್ಯಾಕ್ಟ್ಸ್ ಸ್ಪ್ರೆಡ್ ಮಾಡಿ ಜನದಲ್ಲಿ ಏನಂತ ಹೇಳ್ತೀವಿ ಕನ್ನಡದಲ್ಲಿ, ನಾನು ಸರಿಯಾಗಿಲ್ಲ, ಅಪಪ್ರಚಾರ ಮಾಡ್ತಾವ್ರೆ, ಅಪಪ್ರಚಾರ ಮಾಡ್ತಾವ್ರೆ. ಅದರ ಜೊತೆಯಲ್ಲಿ ಇವ್ರು ಏನ್ ಮಾಡ್ತಾರೆ, ನಾನ್ ಆ ಸೊಂದಲ್ ಅಂತ ನಡೀತದೆ ಇಲ್ಲಿ ಊರ್ಸ್, ವರ್ಷಕ್ಕೆ ಒಂದ್ಸಲಿ ಅಲ್ಲಿ ಒಂದ್ ಊರ್ಸ್ ನಡೀತದೆ. ಆ ಊರ್ಸ್ಗೆ ಸಂಬಂಧಪಟ್ಟಿದ್ದು ನಾನು ಏನ್ ಮಾಡಿರ್ತೀನಿ ಅಂದ್ರೆ, ನನ್ಗೆ ಆ ಲೆಟ್ರು ಇವ್ರ ಕಡೆಯಿಂದ ಪರ್ಮಿಷನ್ ಕೇಳಕ್ಕೆ ಆ ಲೆಟರ್ ಕೇಳಿರ್ತಾರಲ್ಲ, ಆ ಲೆಟರ್ ಅನ್ನು ಬೇಕು ಅಂತ ಹೇಳ್ಬಿಟ್ಟು ನಾನು ಆರ್ಕೊಲಜಿಗೆ ಬರ್ದಿರ್ತೀನಿ, ಆ ಲೆಟರ್ದು ಕಾಪಿ ಕೊಡಿ ಅಂತ. ಏನೋ ಒಂದು ಸೀರಿಯಸ್ ಇಶ್ಯೂನಲ್ಲಿ ನಾನು ನೋಡ್ತಾ ಇರ್ತೀನಿ, ಆ ಸೀರಿಯಸ್ ಇಶ್ಯೂಗೆ ನನ್ಗೆ ಆ ಲೆಟರ್ ಬೇಕಾಗಿರ್ತದೆ. ಆ ಲೆಟರ್ಗೆ ನಾನು ಏನ್ ಮಾಡಿರ್ತೀನಿ, ಬೆಂಗಳೂರು ಆರ್ಕೊಲಜಿಗಲ್ಗೆ ನಾನು ಬರ್ದಿರ್ತೀನಿ. ಆ ಲೆಟರ್ ಇವ್ರು ಬರ್ದಿರ್ತಾರಲ್ಲ, ಆ ಲೆಟರ್ ಇಂದು ಕಾಪಿ ಕೊಡಿ ಅಂತ ನಾನು ಕೇಳಿರ್ತೀನಿ. ಆರ್ಕೊಲಜಿಕಲ್ನವರು ಈ ಲೆಟರ್ ಕೊಡ್ತಾರೆ. ಇದ್ನಲ್ಲಿ ನನ್ಗೆ ನಾನು ಹುಡುಕ್ತಾ ಇರ್ತೀನಿ, ಅದಿರಲ್ಲ. ಸೊ ಈ ಲೆಟರ್ನು 2 ವರ್ಷ ಹಿಂದ್ಗಡೆದಿದ್ದು, 23 ಇವಾಗ ಇವರು ಏನ್ ಹೇಳ್ಕೊಂಡು ಕೊಡ್ತವ್ರೆ, ನಾನು ಊರ್ಸ್ ಕೊಡಕ್ ಹೋಗ್ಬೇಡಿ, ನೀವು ಯಾವ ಕಾರಣದಿಂದ ಇವ್ರಿಗೆ ಕೊಡ್ತೀರಿ, ಇದೆಲ್ಲ ನೀವು ಮಾಡಕ್ ಕೊಡಬಾರ್ದು ಇವ್ರಿಗೆ ಅಂತ ಬರ್ದಿದ್ದೀನಿ ಲೆಟರ್ ಅಂತ ಹೇಳ್ಬಿಟ್ಟು ಇವನು ಆ ಸೆಕ್ರೆಟರಿ ಅಂತ ಇದಾನೆಲ್ಲ ಅವನು ಅಪಪ್ರಚಾರ ಮಾಡ್ತಾವನು. ಈ ಲೆಟರ್ ಅನ್ನು ನಾನು ಕೊಟ್ಟಿರೋದು, ಈ ಲೆಟರ್ ಕಾಪಿ ನಾನು ನಿಮ್ಗೆ ಕೊಡ್ತೀನಿ. ನಿಮ್ ಲಿಂಕ್ ಕೆಳಗಡೆ ಈ ಲೆಟರ್ ಅಟ್ಯಾಚ್ ಮಾಡಿ, ಜನ ಎಲ್ಲ ನೋಡ್ಲಿ ನಾನು ಏನ್ ಕೇಳಿದ್ದೀನಿ ಏನಿಲ್ಲ ಅಂತ ಜನಕ್ಕೆ ಅರ್ಥ ಆಗ್ಲಿ. ಇದೆಲ್ಲ ಇವರು ಈ ರೀತಿಯಿಂದ ನಡೀತಾ ಇರೋದು ಕಾರಣ ಒಂದೇ, ನನ್ಗೆ ತಿಳಿದಂಗೆ ಮಿಸ್ಅಪ್ರೋಪ್ರಿಯೇಷನ್ ಆಫ್ ಫಂಡ್ಸ್ ಆಗಿದೆ. ಜನದ್ದು ಸೆಂಟಿಮೆಂಟಲ್ಸ್, ಜನದ್ದು ಏನಂತ ಹೇಳ್ತೀರಿ, ಸೆಂಟಿಮೆಂಟ್ಸ್ ಮೀನ್ಸ್ ಸೆಂಟಿಮೆಂಟಲ್ ಇಶ್ಯೂ ಮಾಡ್ಬಿಟ್ಟು ಜನಕ್ಕೆ ಒಂದ್ ರೀತಿಯಿಂದ ಎಮೋಷನಲ್ ಮಾಡ್ಬಿಟ್ಟು ಅದೇನೇನೋ ಗಾಲಿಗಂಡ್ ಮಾಡಕ್ಕೆ ಪ್ರಯತ್ನ ಮಾಡ್ತಾವ್ರೆ, ತಪ್ಪಿಸ್ತವ್ರೆ. ಇಲ್ಲಿದೆ ಅಲ್ಲ, ಈ ಡಾಕ್ಯುಮೆಂಟ್ಸ್ ನಿಮ್ಗೆ ಕೊಡ್ತೀನಿ, ಈ ಲಿಂಕ್ ಕೆಳಗಡೆ ಇದೆಲ್ಲ ಅಟ್ಯಾಚ್ ಮಾಡಿ, ಜನಕ್ಕೆ ಗೊತ್ತಾಗ್ಲಿ ನಾನು ಏನ್ ಕೇಳಿದ್ದೀನಿ, ಇವ್ರು ಏನ್ ಅಪಪ್ರಚಾರ ಮಾಡ್ತಾವ್ರೆ ಅಂತ. ಆವಾಗ ಜನಕ್ಕೂ ಗೊತ್ತಾಗ್ತದೆ. ನಾನು ಇಷ್ಟು ಹೇಳ್ಬಿಟ್ಟು ಮುಂದಿನ ಟೈಮ್ನಲ್ಲಿ ಇನ್ನ ಇವ್ರದ್ದು ಸುಮಾರು ಗಾಲಿಗಂಟಿದೆ. ಅಲ್ಲೂ ಇವಾಗ ಇರೋನ್ ಸೆಕ್ರೆಟರಿ ಇವನು ಇವ್ರಪ್ಪ 30-35 ವರ್ಷದಿಂದ ಕೂತವ್ರೆ. ಸವಾಲ್ ಇವಾಗ ಬೆಂಗಳೂರು ಸ್ಟೇಟ್ ಬೋರ್ಡ್ ಆಫ್ ಔಕಾಫ್ಗೆ 35 ವರ್ಷದಿಂದ ಕಂಟಿನ್ಯೂಟಿವ್ನಲ್ಲಿ ಇವ್ರಿಬ್ರು ಕೂತವ್ರೆಲ್ಲ. ಏನಿದು ಹೆರಿಡಿಟಿ ಪ್ರಾಪರ್ಟಿನಾ ಹೇಳಿ ನನ್ಗೆ? ಪಾರಂಪರಿಕ ಆಸ್ತಿನಾ ಇವ್ರು ಕೂತ್ಕೊಳ್ಳಕ್ಕೆ? ಎಷ್ಟು ವರ್ಷದಲ್ಲಿ ಎಲೆಕ್ಷನ್ಸ್ ಆಗೈತೆ, ಏನ್ ಕಾನೂನ್ ಇದೆ, ಏನ್ ಸ್ಕೀಮ್ ಆಫ್ ಅಡ್ಮಿನಿಸ್ಟ್ರೇಷನ್ ಇದೆ, ಸ್ವಲ್ಪ ಎಲ್ಲ ನೋಡಿ. ಬೆಂಗಳೂರು ಸ್ಟೇಟ್ ಬೋರ್ಡ್ ಆಫ್ ಔಕಾಫ್ ಯಾವ ರೀತಿಯಿಂದ ಇವ್ರಿಗೂ ಯಾರು ಸಪೋರ್ಟ್ ಮಾಡ್ಕೊಂಡು 30-35 ವರ್ಷ ಈ ಅಪ್ಪ ಮಗನ್ಗೆ ಅಲ್ಲಿ ಕುಣ್ಸಕ್ಕೆ ತಡೆ ಹಾಕವ್ರೆ. ಸ್ವಲ್ಪ ಇದು ಕ್ಲಿಯರ್ ಕಟ್ ನೋಡಿ ಇದು. ಇನ್ಶಾಲ್ಲ ಇಷ್ಟ ಬಿಟ್ರೆ ಮುಂದಕ್ಕೆ ಇವ್ರು ಏನೇನ್ ಮಾಡವ್ರೆ, ಜಾಗ ಹಿಡ್ಕೊಂಡು ಏರ್ ಟೈಟ್ ಹಿಡ್ಕೊಂಡು ಕೂತವ್ರೆ ಜಾಗ. ಆ ಜಾಗದ ಮೇಲೆ ಅದ್ ಏನೇನ್ ಮಾಡವ್ರೆ ಮುಂದಕ್ಕೆ ವಿಡಿಯೋಸ್ ನಲ್ಲಿ ಹೇಳ್ತೀನಿ.